ಈ ನಡುವೆ ಸುದ್ದಿಯೊಂದು ಬರ್ತಾ ಇದೆ. ಪ್ರಜ್ವಲ್ ಮತ್ತು ಪ್ರೀತಮ್ ಗೌಡ ಭೇಟಿಗೆ ಸಮಯ ನಿಗದಿಯಾಗಿದೆಯಂತೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ಮೈಸೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಮ್ ಗೌಡ ಅವರ ಭೇಟಿ ನಾಳೆ ನಿಗದಿಯಾಗಿದೆ. ಇಷ್ಟೆಲ್ಲ ಅಗರ್ವಾಲ್ ಅವರು ಪ್ರಶ್ನೆ ಮಾಡಿದಾಗ ಅವಾಗ ಹೇಳಿದ್ರಂತೆ ಪ್ರಜ್ವಲ್ ರೇವಣ್ಣ, ನೀವು ಹೇಳಿದ್ರೆ ಇವತ್ತೇ ಭೇಟಿ ಮಾಡ್ತೀನಿ ಸರ್, ನನಗೇನಿಲ್ಲ ಅಂತನ್ಬಿಟ್ಟು. ಆದರೆ ಇವತ್ತು ಬೇಡ, ನಾಳೆ ಮೈಸೂರಿನಲ್ಲಿ ಅಂದರೆ ನ್ಯೂಟ್ರಲ್ ಪ್ಲೇಸ್ನಲ್ಲಿ ನಾಳೆ ಪ್ರೀತಮ್ ಗೌಡ್ರನ್ನು ನಾನು ಕರೆಸ್ತೀನಿ, ನೀವು ಬನ್ನಿ, ಇಬ್ಬರು ಮುಖಾಮುಖಿ ಭೇಟಿಯಾಗಿ ಅದೇನು ಅಸಮಾಧಾನಗಳಿದೆ ಎಲ್ಲವೂ ಕೂಡ ಸರಿ ಹೋಗಬೇಕು ಅಂತ ಈಗ ಹೈಕಮಾಂಡ್ ನಾಯಕರು ಒಂದು ಟಾಸ್ಕನ್ನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಅವರು ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಹಾಸನದಲ್ಲಿ. ಯಾಕೆಂದರೆ ಇಲ್ಲಾಂದರೆ ಮೈತ್ರಿ ಧರ್ಮ ಪಾಲನೆ ಆದಂಗೆ ಆಗಲ್ಲ. ಶತಾಯಗತಾಯ ಪ್ರೀತಮ್ ಗೌಡ ಅವರ ಮನವೊಲಿಕೆ ಮಾಡಬೇಕಾಗತ್ತೆ. ಪ್ರೀತಮ್ ಗೌಡ ಅವ್ರನ್ನ JDS ನಾಯಕರು ವಿಶ್ವಾಸಕ್ಕೆ ತಗೋಬೇಕು, JDS ನಾಯಕರನ್ನು ಪ್ರೀತಮ್ ಗೌಡ ಕೂಡ ವಿಶ್ವಾಸಕ್ಕೆ ತಗೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿರುದ್ಧ ಹೋರಾಟವನ್ನು ಮಾಡ್ಬೋದು. ಅದಕ್ಕೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದೆ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಇಷ್ಟು ದಿನ ಎಲ್ಲರೂ ಅಂದ್ಕೊಂಡಿದ್ದು ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಆಗಿರೋದು ಪ್ರೀತಮ್ ಗೌಡಗೆ ಇಷ್ಟ ಇಲ್ಲ ಅಂತ. ಬಟ್ ಅವರಾದರೂ ಪ್ರೀತಮ್ ಗೌಡ ಅವ್ರನ್ನ ಒಂದ್ಸರ್ತಿ ಸಂಪರ್ಕ ಮಾಡಬೇಕಾಗಿತ್ತು. ರೇವಣ್ಣ ಅವರು, ಪ್ರಜ್ವಲ್ ಅವರು ಯಾರೂ ಮಾಡಿಲ್ಲ. ಇದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ JDS ನಾಯಕರು ಏನು ಹೇಳಿದ್ದಾರೆ, ನಾಳೆ ಭೇಟಿಯ ನಂತರ ಎಲ್ಲವೂ ಸರಿ ಹೋಗೋ ಸಾಧ್ಯತೆ ಇದೆಯಾ ಅಂತ? ಅರವಿಂದ್, ಏನು ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೇವಲ 19 ದಿನ ಬಾಕಿ ಉಳಿದೆ. ಆದರೆ NDA ಅಭ್ಯರ್ಥಿಯಾದಂತಹ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ಇದುವರೆಗೂ ಸಹ ರಾಜ್ಯ BJP ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಪ್ರಚಾರಕ್ಕೆ ಆಗಮಿಸಿಲ್ಲ. ಅಲ್ಲದೆ ಇಲ್ಲಿ ನಡೆದಿರತಕ್ಕಂಥ 3 ಸಮನ್ವಯ ಸಮಿತಿ ಸಭೆಯಲ್ಲೂ ಸಹ ಅವರು ಗೈರಾಗಿದ್ದರು. ಅಲ್ಲದೆ ನಾಮಪತ್ರ ಸಲ್ಲಿಸಲು ಖುದ್ದು ವಿಜಯೇಂದ್ರ ಅವರು ಬಂದರೂ ಸಹ ಪ್ರೀತಮ್ ಗೌಡ ಅವರು ಗೈರಾಗಿದ್ದರು. ಇದು ಎಲ್ಲೋ ಒಂದು ಕಡೆ NDA ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಪ್ರಭಾವವನ್ನು ಬೀರ್ತಿತ್ತು. ಅಲ್ಲದೆ ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಕೆ ವೇಳೆ BY ವಿಜಯೇಂದ್ರ ಬಂದು ಏನು ಪ್ರೀತಮ್ ಗೌಡರು ಬರದೇ ಇರೋ ಕಾರಣ ಇದನ್ನು ಕಂಡಂತಹ ದೇವೇಗೌಡರು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ದೂರನ್ನು ಸಹ ನೀಡಿದರು. ದೇವೇಗೌಡರ ದೂರಿನ ಅನ್ವಯ ಏನು ಪ್ರಧಾನಿಯವರು ಕೂಡಲೇ ಹೋಗಿ ಸಮನ್ವಯ ಸಭೆಯನ್ನು ನಡೆಸಬೇಕು ಅಂತೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಸೂಚನೆ ನೀಡಿದರು. ಅವರ ಮಾತಿನಂತಿಂದು ಹಾಸನದ ಖಾಸಗಿ ಹೋಟೆಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ BJPಯ ಶಾಸಕರು, ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಸಭೆಯನ್ನು ನಡೆಸಾಯಿತು. ಈ ಸಭೆಯಲ್ಲಿ ಅವರು ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನೆಯನ್ನು ಮಾಡಿದರು. ನೀವು ಬಹುತೇಕ ಎಲ್ಲ BJP ನಾಯಕರನ್ನ ಭೇಟಿ ಮಾಡಿ ಸಹಕಾರ ಕೋರಿದ್ರು, ಆದರೆ ಪ್ರೀತಮ್ ಗೌಡರನ್ನ ಯಾಕೆ ನೀವು ಭೇಟಿ ಆಗಲಿಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣವನ್ನ ಪ್ರಶ್ನೆ ಮಾಡಿದರು. ಅಲ್ಲದೆ ಸಭೆಯಲ್ಲಿದ್ದಂತಹ ಪ್ರಮುಖರು ಸಹ ಇದೇ ಮಾತನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರಶ್ನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು, ನಾನು ಭೇಟಿ ಮಾಡಲಿಕ್ಕೆ ಸಿದ್ಧರಿದ್ದೇನೆ, ನೀವು ಈಗಲೇ ಹೇಳಿದರೆ ನಾನು ಫೋನ್ ಮುಖಾಂತರ ಅವರಿಗೆ ಮಾತನಾಡ್ತೀನಿ ಅಂತ ಒಂದು ಮಾತನ್ನು ಹೇಳಿದರು. ಅದಕ್ಕೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಇಲ್ಲಿ ಬೇಡ, ನಾಳೆ ಮೈಸೂರಿನಲ್ಲಿ ಇಬ್ಬರನ್ನು ಮುಖಾಮುಖಿಯಾಗಿ ಭೇಟಿ ಮಾಡಿಸ್ತೀನಿ, ಅಲ್ಲಿ ನಿಮ್ಮ ನಡುವಿನ ಏನು ಭಿನ್ನಾಭಿಪ್ರಾಯ ಅಸಮಾಧಾನಗಳಲ್ಲಿ ಎಲ್ಲವನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಂಡು ಆ ನಂತರದಲ್ಲಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡಿ ಅಂತ ಒಂದು ಸೂಚನೆಯನ್ನು ನೀಡಿದರು. ಅಲ್ಲದೆ ಪ್ರೀತಮ್ ಗೌಡ ಅವರಿಗೆ ಮೈಸೂರು ಹಾಗೂ ಚಾಮರಾಜನಗರದ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅವರು ಪ್ರತಿನಿತ್ಯ ಹಾಸನದಲ್ಲಿ ಇರಲು ಸಾಧ್ಯವಿಲ್ಲ, ಅವರು ಅಲ್ಲೇ ಇದ್ದುಕೊಂಡು ಇಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಸೂಚನೆಯನ್ನು ಕೊಡ್ತಾರೆ. ಈ ವಿಚಾರದಲ್ಲಿ ಪ್ರೀತಮ್ ಗೌಡ ಅವರನ್ನ ನೀವು ಭೇಟಿ ಮಾಡಿ ಮಾತುಕತೆ ನಡೆಸಿ ಅಂತೇಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಈ ಸೂಚನೆ ಮೇರೆಗೆ ನಾಳೆ ಮೈಸೂರಿನಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೂ ಪ್ರೀತಮ್ ಗೌಡ ಅವರು ಮುಖಾಮುಖಿ ಭೇಟಿಯಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಾದರೆ ಅವರ ಸಮ್ಮುಖದಲ್ಲೇ ಮಾತುಕತೆಯನ್ನು ನಡೆಸಲಿದ್ದಾರೆ. ಆ ನಂತರದಲ್ಲೂ ಪ್ರೀತಮ್ ಗೌಡ ಅವರು ಏನು 2-3 ಬಾರಿ ಅಷ್ಟೇ ಪ್ರಚಾರಕ್ಕೆ ಬರ್ಬೋದು. ಅಲ್ಲದೆ ಅಲ್ಲೇ ಬೇರೆ ಏನು ಉಸ್ತುವಾರಿ 2 ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ, ಅಲ್ಲೇ ನಿಂತ್ಕೊಂಡು ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಅವ್ರಿಗೆ ಏನು ಬೆಂಬಲವನ್ನು ನೀಡಬೇಕು ಅದನ್ನು ನೀಡ್ತಾರೆ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿರ್ತಕ್ಕಂಥದ್ದು. ಅರವಿಂದ್, ಶಶಿಧರ್, ಈಗ ವಿಚಾರ ಪ್ರಧಾನಮಂತ್ರಿ ತನಕ ಹೋಗಿದೆ ಅಂತಂದರೆ ಇವತ್ತಿನ ಸಭೆಗೆ ಪರವಾಗಿಲ್ಲಪ್ಪ, ಒಂದಿನ ಕೆಲಸನ ಬದಿಗಿಟ್ಟು ಬಾ ಅಂತ ಇವತ್ತಿನ ಸಭೆಗೆ ಪ್ರೀತಮ್ ಗೌಡ್ರನ್ನು ಕರೆಸ್ಬೋದಾಗಿತ್ತು ಅಲ್ವಾ? ಹೌದು ಅರವಿಂದ್, ಆದರೆ ಪ್ರೀತಮ್ ಗೌಡರು ಸದ್ಯ ಮೈಸೂರಿನಲ್ಲಿ ಇದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳೋ ರೀತಿ ಮೈಸೂರಿನಲ್ಲಿ ಯದುವೀರ್ ಅವರನ್ನ ಚುನಾವಣಾ ಅಖಾಡಕ್ಕೆ ಇಳಿಸಿದ್ವಿ, ಆ ಉಸ್ತುವಾರಿಯನ್ನು ಪ್ರೀತಮ್ ಗೌಡರಿಗೂ ಸಹ ವಹಿಸಿದ್ವಿ. ಹಾಗಾಗಿ ಅವರು ಹಾಸನದಲ್ಲೇ ಇದ್ದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ, ಅದರಿಂದ ಅವರು ಮೈಸೂರಿನಲ್ಲಿ ಇದ್ದಾರೆ. ಹಾಗಾಗಿ ಪ್ರೀತಮ್ ಗೌಡರು ನಾಳೆ ಸಹ ಮೈಸೂರಿನಲ್ಲಿ ಇರ್ತಾರೆ, ನಾಳೆ ಅಲ್ಲೇ ಸಹ ಭೇಟಿ ಮಾಡ್ತೀನಿ ಅಂತ ಹೇಳಿದರೆ. ಅಲ್ಲದೆ ಅವರನ್ನೇ ಉದಾಹರಣೆಗೆ ಕೊಟ್ಟಿರ್ತಕ್ಕಂಥ, ನಾನು ಫೆಬ್ರವರಿ 15ರಂದು ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿಯಾಗಿ ಬಂದಿದ್ದೆ, ಆದರೆ ಇದುವರೆಗೂ ನಾನು ಉತ್ತರ ಪ್ರದೇಶ ಪ್ರತಿನಿಧಿಸುವಂಥ ಜಾಗಕ್ಕೆ ಹೋಗೋಕ್ಕೆ ಆಗಿಲ್ಲ. ಹಾಗೆ ಪ್ರೀತಮ್ ಗೌಡರು ಅವರು ಸಹ
ಅವ್ರಿಗೇನು ಜವಾಬ್ದಾರಿಯನ್ನು 2 ಜಿಲ್ಲೆಗಳನ್ನು ವಹಿಸಿದರೆ ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ರೆ ನೀವು ಒಮ್ಮೆ ಪ್ರೀತಮ್ ಗೌಡ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರು ಹೇಳಿರ್ತಕ್ಕಂಥದ್ದು. ಈಗ ಏನು ಪ್ರೀತಮ್ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ನಡುವಿನ ಅಸಮಾಧಾನ ಇತ್ತು, ಅದಕ್ಕೆ ಅಂತ್ಯ ಆಡಲಿಕ್ಕೆ ನಾಳೆ ಮೈಸೂರಿನಲ್ಲಿ ಇಬ್ಬರನ್ನು ಸಹ ಭೇಟಿ ಮಾಡಿಸಿ ಮಾತುಕತೆಯನ್ನು ನಡೆಸಿ ಅಂತಿಮವಾಗಿ ಎಲ್ಲದಕ್ಕೂ ತೆರೆ ಎಳೆಯುವಂತಹ ಒಂದು ಪ್ರಯತ್ನಕ್ಕೆ ರಾಜ್ಯ ಚುನಾವಣೆ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಪ್ರೀತಮ್ ಗೌಡ ಕೂಡ ಮುಕ್ತ ಮನಸ್ಸಿನಿಂದ ಒಪ್ಕೊಂಡ್ರೆ ಆಯಿತು, ನಾನು ಸಹಕಾರ ಕೊಡ್ತೀನಿ ಅಂತ, ಅಲ್ಲಿಗೆ ಈ ಭಿನ್ನಮತ ಬಗೆಹರಿದಂಗೆ ಆಗುತ್ತೆ. ನೋಡೋಣ ನಾಳಿನ ಮೀಟಿಂಗ್ನಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟು.